ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಕಿಚನಲ್ಲಿ ಮಾಡ್ತಿರೋ ಅಡುಗೆ ಹೀರೆಕಾಯಿ ಪಲ್ಯ. ಹೀರೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಹೀರೆಕಾಯಿ ತಗೊಂಡಿದ್ದೀನಿ, 3 ಹೀರೆಕಾಯಿ ತಗೊಂಡಿದ್ದೀನಿ. ಆಮೇಲೆ ಸಣ್ಣದಾಗಿ ಕೊಯ್ದಿಟ್ಕೊಂಡಿರೋಂಥ ಈರುಳ್ಳಿ, ಉದ್ದುದ್ದಕ್ಕೆ ಸೀಳಿರೋ ಅಂತ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಮತ್ತೆ ಸ್ವಲ್ಪ ಕಾಯಿ ತುರಿ ತಗೊಂಡಿದ್ದೀನಿ. ನಾನಿಲ್ಲಿ 1 ಗ್ಲಾಸ್ ತೊಗರಿಬೇಳೆ, 1 ಗ್ಲಾಸ್ ಅಂದ್ರೆ ಸಣ್ಣ ಗ್ಲಾಸಲ್ಲಿ ತೊಗರಿಬೇಳೆನ ತಗೊಂಡು 1 ವಿಸಿಲ್ ಹೊಡಿಸಿ ಇಟ್ಕೊಂಡಿದ್ದೀನಿ ಲಾಸ್ಟ್ ಮಿಕ್ಸ್ ಮಾಡೋದಕ್ಕೆ. ಈಗ ಬನ್ನಿ ಹೇಗೆ ಮಾಡೋಣ ನೋಡೋಣ. ಮೊದಲಿಗೆ ನಾವು ಹೀರೆಕಾಯಿನ ಕೊಯ್ಕೊಂಬರೋಣ. ಮೊದಲಿಗೆ ನಾವು ಈ ತರ ಹೀರೆಕಾಯಿನ ನೀಟಾಗಿ ಹಿಂಗೆ ಹೆರ್ಕೋಬೇಕು. ನೋಡಿ, ಈ ತರ ಹೆರ್ಕೊಂಡು ಆಮೇಲೆ ನೀಟಾಗಿ ವಾಶ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣಂತೆ. ಈಗ ಈ ತರ ಸಣ್ಣ ಸಣ್ಣದಾಗಿ ಹೀರೆಕಾಯಿ ಕೊಯ್ಕೊಂಡಿದ್ದೀನಿ. ಈ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾವು ಒಂದು ಬಾಣಲಿಗೆ ಎಣ್ಣೆ ಹಾಕೋಣಂತೆ. ಎಣ್ಣೆ ಹಾಕೊಂಡು ಅದಕ್ಕೆ ಸಾಸಿವೆ ಹಾಕೋಣ. ಸಾಸಿವೆ ಚಟ ಚಟ ಅಂದ ತಕ್ಷಣನೇ ನಾವು ಈರುಳ್ಳಿ, ಕೊಯ್ದಿಟ್ಕೊಂಡಿರುವಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲ ಆ್ಯಡ್ ಮಾಡ್ಕೊಂಡ್ಬಿಡೋಣ. ಈಗ ನಾವು ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ನಮ್ದು ನೀಟಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾವು ಹೀರೆಕಾಯಿನ ಆ್ಯಡ್ ಮಾಡ್ಕೊಂಬಿಡೋಣ. ಕೊಯ್ದಿಟ್ಕೊಳ್ಳುವಂಥ ಹೀರೆಕಾಯಿನ ಆ್ಯಡ್ ಮಾಡ್ಕೊಂಬಿಡೋಣ. ನಾನೀಗ ಒಂದು 4 ರಿಂದ 5 ಜನಕ್ಕೆ ಆಗುವಷ್ಟು ಪಲ್ಯ ಮಾಡ್ತಾ ಇರೋದು. ಹೀರೆಕಾಯಿ ತುಂಬಾ ಒಳ್ಳೇದು ಹೆಲ್ತಿಗೆ. ಇದರಲ್ಲಿ ಹೈ ಫೈಬರ್ ಇರೋದ್ರಿಂದ ಇದು ವೇಟ್ ಲಾಸ್ಗೂ ಒಳ್ಳೇದು, ಮತ್ತೆ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಇದು ಶುಗರಿಗೆ ಒಳ್ಳೇದು, ಮತ್ತೆ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಇದರಲ್ಲಿ. ಹಾಗಾಗಿ ಟೋಟಲಿ ಬಾಡಿಗೆ ತುಂಬಾ ಒಳ್ಳೇದು ಹೆಲ್ತಿಗೆ. ಹಾಗೆ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ನೀವು ಹೀರೆಕಾಯಿನ ಕನ್ಸ್ಯೂಮ್ ಮಾಡಿ. ಈಗ ಈ ಸ್ಟೇಜಲ್ಲಿ ನಾವು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕೋಣಂತೆ. ಅರಿಶಿನದ ಪುಡಿ ಹಾಕಿ ನಂತರ ಉಪ್ಪು ಹಾಕಿ, ಇದಕ್ಕೆ ನೀರು ಆ್ಯಡ್ ಮಾಡಬಾರ್ದು. ನಾವು ಇದರಲ್ಲೇ ನೀರಿನ ಕಂಟೆಂಟ್ ಇರೋದ್ರಿಂದ ಈ ಪಲ್ಯಕ್ಕೆ ನಾವು ನೀರು ಹಾಕಬಾರ್ದು. ಈಗ ಇದೇ ನೀರು ಬಿಟ್ಕೊಳುತ್ತೆ. ಸಣ್ಣ ಮಾಡಿ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇದನ್ನ ನಾವು ಬೇಯಿಸ್ಕೊಳಂತೆ. ಚೆನ್ನಾಗಿ ಬೇಯಿಸಿದ ನಂತರ ಏನೇನು ಹಾಕ್ಬೇಕಂತ ಹೇಳ್ತೀನಿ. ಸ್ವಲ್ಪ ಬೇಯಲಿ. ಈಗ ಇದನ್ನ 5 ನಿಮಿಷ ಇಟ್ಕೊಂಡು ಲೋ ಫ್ಲೇಮಲ್ಲೇ ಮುಚ್ಚಿ ಬೇಯಿಸಿದೀವಿ. ಈಗ ಸ್ವಲ್ಪ ಬೇಂದಿದೆ ಹೀರೆಕಾಯಿ, ಇದಕ್ಕೆ ನಾವು ಬೇಳೆನ ಆ್ಯಡ್ ಮಾಡ್ಕೋಣ. 1 ವಿಸಿಲ್ ಹೊಡ್ಸ್ಕೊಂಡಿರೋಂಥ ಬೇಳೆನ ಈಗ ಆ್ಯಡ್ ಮಾಡ್ಕೊಂಡು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಆದ್ಮೇಲೆ ನಾವು ಇಟ್ಕೊಂಡಿರೋಂಥ ಕಾಯಿ ತುರಿನ ಇದಕ್ಕೆ ಹಾಕೋಣಂತೆ. ಕಾಯಿ ತುರಿ ಹಾಕಿ ಲಾಸ್ಟ್ಗೆ ಸ್ವಲ್ಪ ಸಾಂಬಾರ್ ಪುಡಿ ಒಂದು ಸ್ವಲ್ಪ ಮೇಲ್ಗಡೆ ಉದುರ್ಸೋಣ. ಅವಾಗ ಟೇಸ್ಟ್ ಎನ್ಹಾನ್ಸ್ ಆಗತ್ತೆ. ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣಂತೆ. ಇದಾದ್ಮೇಲೆ ಈಗ ಒಂದು 5 ನಿಮಿಷ ಮತ್ತೆ ಮುಚ್ಚಿಟ್ಟು ಬೇಯಿಸೋಣ. ಲಾಸ್ಟಿಗೆ ನಾವು ನೋಡಿ ಕೊಯ್ದಿಟ್ಟಿರೋಂಥ ಕೊತ್ತಂಬರಿನ ಹಾಕೊಂಡ್ಬಿಡೋಣ. ಇದಕ್ಕೇನೆ ಎಲ್ಲ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಒಂದು 2 ನಿಮಿಷ ಸಣ್ಣ ಮಾಡಿ ಮುಚ್ಚಿಬಿಡೋಣ. ಈಗ ನೋಡಿ, ನಮ್ಮ ಹೀರೆಕಾಯಿ ಪಲ್ಯ ರೆಡಿ ಆಗಿದೆ. ಇದನ್ನು ಸರ್ವ್ ಮಾಡೋಣ ಬನ್ನಿ. ಈಗ ನಾವು ಮಾಡಿರೋಂಥ ಹೀರೆಕಾಯಿ ಪಲ್ಯ ರೆಡಿ ಆಗಿದೆ. ಇದನ್ನ ಚಪಾತಿ ಜೊತೆ, ರೊಟ್ಟಿ ಜೊತೆ ತಿನ್ಕೋಬಹುದು. ಈ ಥರನೇ ನಿಮಗೆ ರೆಸಿಪೀಸ್ ನೀವು ಮನೇಲಿ ಮಾಡಿಕೊಂಡು ಹೇಗಾಗಿದೆ ಅಂತ ಹೇಳಿ ನಮಗೆ ಕಮೆಂಟಲ್ಲಿ ತಿಳಿಸಿ. ಈ ಥರ ರೆಸಿಪೀಸ್ ಬೇಕಾದರೆ ನಮಗೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.